ಈ ಜೀವ ನಿನಗಾಗಿ ಮುಂದುವರಿದ ಭಾಗ 73. ಪೀಚಿಗೆ ಬಂದ ಮೊದಲ ದಿನವೇ ಅವಳಿಗೆ ಆ ಪೀಚಿಯಲ್ಲಿದ್ದ ಇಬ್ಬರು ಹುಡುಗಿಯರು ಬುಲ್ಲಿ ಮಾಡಿದಾಗ ಪೀಚಿ ಓನರ್ ಆ ಇಬ್ಬರಿಗೆ ವಾರ್ನ್ ಮಾಡಿದ್ದರು. ಇದರಿಂದ ಕೋಪಗೊಂಡಿದ್ದ ಸಿಮ್ರನ್ ತನ್ನ ರೂಮಿಗೆ ಬಂದು ಸಿಟ್ಟು ಮಾಡತೊಡಗಿದಳು. ಆಗ ಅವಳ ಗೆಳತಿ ಕಾವ್ಯ ಅವಳನ್ನು ಸಮಾಧಾನ ಮಾಡುತ್ತಾ, ಕೂಲ್ ಸಿಮ್, ಇಷ್ಟೊಂದು ಸಿಟ್ಟಾಗೋದು ಹೆಲ್ತಿಗೆ ಒಳ್ಳೇದಲ್ಲ. ಅವ್ರಿಗೆ ಎಷ್ಟು ಧೈರ್ಯ ಇದ್ರೆ ನಮ್ಗೇನ ವಾರ್ನ್ ಮಾಡ್ತಾರೆ? ಇದು ಅವ್ರ ಪೇಜಿ, ನಾವು ಅವ್ರ ಮಾತನ್ನು ಕೇಳಲೇಬೇಕು. ಅವ್ರು ಬೈದ್ರೆ ಬೈಸ್ಕೊಳ್ಬೇಕು ಅಷ್ಟೇ. ಬಂದವಳು ಮ್ಯಾಮ್ ಕಡೆಯವಳು, ನೀನು ಅವಳನ್ನು ಬುಲ್ಲಿ ಮಾಡಕ್ಕೆ ಹೋಗ್ಬೇಡ. ಇನ್ಮೇಲೆ ನಾನಂತ ಅವಳ ಸುದ್ದಿಗೆ ಹೋಗಲ್ಲ, ನೀನು ಕೂಡ ಹೋಗ್ಬೇಡ. ಅಂದ್ರೆ ನಾನು ಸೋಲ್ಬೇಕಂತ ಹೇಳ್ತಾ ಇದೀಯಾ? ಸೋಲ್ಲೇಬೇಕಲ್ವಾ? ಓನರ್ ಕಡೆಯವಳು, ಅವಳನ್ನ ನಾವು ಎದುರು ಹಾಕೊಳಕ್ಕಾಗತ್ತಾ? ನಾನೇನಾದ್ರೂ ಸುಮ್ಮನಾಗ್ಬಿಟ್ರೆ ಇಲ್ಲಿ ನಾನು ಮೇಂಟೈನ್ ಮಾಡ್ಕೊಂಡು ಬಂದಿರೋ ಹವಾ ಕಡಿಮೆ ಆಗುತ್ತೆ. ಏನಾದ್ರೂ ಮಾಡಿ ಇವಳಿಗೆ ಬುದ್ಧಿ ಕಲಿಸ್ಲೇಬೇಕು. ನೋಡು ಸಿಮ್, ನಾನು ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ನೀನು ಅವಳ ಸುದ್ದಿಗೆ ಹೋಗ್ಬೇಡ ಅಷ್ಟೇ. ಇಷ್ಟು ದಿನ ನೀನು ಮಾಡೋ ಕೆಟ್ಟ ಕೆಲಸಕ್ಕೆ ನಾನು ಜೊತೆಯಾಗಿರ್ತಾ ಇದ್ದೆ. ಇನ್ಮೇಲೆ ನಾನು ನಿನಗೆ ಸಪೋರ್ಟ್ ಮಾಡಲ್ಲ. ನನ್ನ ಮನೆ ಪರಿಸ್ಥಿತಿ ಹೇಗಿದೆ ಅಂತ ನಿಂಗೆ ಗೊತ್ತಲ್ವಾ? ನಾನೇ ದೊಡ್ಡ ನನ್ನ ಅಪ್ಪ ಅಮ್ಮರನ್ನು ಸಾಕಬೇಕು. ಹಾಗಿದ್ದಾಗ ನಿನ್ನ ಜೊತೆ ಸೇರಿ ಇಲ್ಲ ಸಲದಲ್ಲಿ ಮೈ ಮೇಲೆ ಎಳೆದುಕೊಳ್ಳೋದು ನನಗೆ ಇಷ್ಟ ಇಲ್ಲ. ಏನಾದರೂ ಮಾಡೋ ಮುಂಚೆ ಮ್ಯಾಮ್ ನನ್ನ ಒಂದ್ಸಲ ನೆನಪು ಮಾಡ್ಕೋ ಅಂತ ಹೇಳಿ ಬೆಳಗ್ಗಿನ ಉಪಹಾರ ಮಾಡಲು ಕೆಳಗೆ ಡೈನಿಂಗ್ ಟೇಬಲ್ ಹತ್ತಿರ ಹೋದಳು. ಅವಳು ಹೋಗಿದ್ದ ನೋಡಿ ಕೋಪಗೊಂಡ ಸಿಮ್ರನ್, ಇವಳೊಬ್ಳು ಇಷ್ಟು ದಿನ ನನ್ನ ಜೊತೆ ಇದ್ಲು, ಮ್ಯಾಮ್ ಬೈದ್ರು ಅಂತ ಲೆಕ್ಚರ್ ಕೊಟ್ಟು ಹೋದ್ಲು. ಛೇ, ಇವತ್ತು ಎದ್ದ ಟೈಮೇ ಸರಿಯಿಲ್ಲ, ಎಲ್ಲ ನನ್ನ ವಿರುದ್ಧವಾಗಿ ನಡೀತಾ ಇದೆ ಅಂತ ಅಂದುಕೊಳ್ಳುತ್ತಾ ವಾಶ್ರೂಮ್ ಕಡೆ ನೋಡಿದಳು. ಇವಳನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ, ಎಲ್ಲರಿಗೂ ನನಗೆ ಅವಮಾನ ಮಾಡಿದ್ಲಲ್ವ, ಮುಂದೆ ಐತಿ ಇವಳಿಗೆ ಮಾರಿ ಹಬ್ಬ ಅಂತ ಅಂದುಕೊಳ್ಳುತ್ತಾ ವಿಷಕಾರ ತೊಡಗಿದಳು. ಸ್ನಾನ ಮಾಡಲು ಹೋಗಿದ್ದ ಆದ್ಯ ಹೊರಬಂದು ತನ್ನ ರೂಮ್ಗೆ ಹೋದಾಗ ಇನ್ನೊಂದು ಹುಡುಗಿ ಆ ರೂಮಲ್ಲಿದ್ದಳು. ಆದ್ಯಳನ್ನು ನೋಡಿದ ಆ ಹುಡುಗಿ, ಹಾಯ್, ಹೊಸದಾಗಿ ಜಾಯ್ನ್ ಆದ್ರ? ಹೌದು, ನೀವು? ಆಗ ಬಂದಾಗ ಇಲ್ಲಿ ಯಾರೂ ಇರಲಿಲ್ಲ, ಅದಕ್ಕೆ ಕೇಳಿದೆ. ನಾನು ಊರಿಗೆ ಹೋಗಿದ್ದೆ, ಈಗಲೇ ಬಂದಿರೋದು. ನೀವು ಈ ರೂಮ್ ಸೆಲೆಕ್ಟ್ ಮಾಡಿ ಒಳ್ಳೆ ಕೆಲಸ ಮಾಡಿದ್ರಿ. ಪಕ್ಕದ ರೂಮಲ್ಲಿ ಬರೀ ಆಟಿಟ್ಯೂಡ್ ಇರುವವರೇ ಇರೋದು. ಅದರಲ್ಲಂತೂ ಆ ಸಿಮ್ರನ್, ಅವಳಿಗೆ ತುಂಬಾ ಸೊಕ್ಕು. ಅವಳು ಹೇಳಿದೆ ನಡೀಬೇಕೇನೋ ಹಠ. ಇಲ್ಲಿ ಎಲ್ಲರೂ ಅವಳು ಮಾತು ಕೇಳ್ತಾರೆ, ಆದರೆ ನಾನು ಕೇಳಲ್ಲ. ನೀವೇ ಹೇಳಿ, ನಾವಿಲ್ಲಿ ದುಡ್ಡು ಕೊಟ್ಟು ಪೀಚಿಗೆ ಸೇರಿರೋದು ಇವಳು ಚಾಕರಿ ಮಾಡಕ್ಕ? ನಾನು ಸ್ನಾನಕ್ಕೆ ಹೋದಾಗ ಬಾತ್ರೂಮ್ ಒಳಗೆ ಹೋಗೋಕ್ಕೆ ಬಿಟ್ಟಿಲ್ಲ. ನನಗೆ ಹೊಡೆಯೋಕ್ಕೆ ಬಂದಿದ್ಲು, ಆಗ ಓನರ್ ಬಂದು ನನ್ನ ಸೇವ್ ಮಾಡಿದ್ರು. ಹೌದಾ? ಇಷ್ಟು ಬೇಗ ನಿಮಗೂ ಕೂಡ ಟಾರ್ಚರ್ ಕೊಡೋಕ್ಕೆ ಶುರು ಮಾಡಿದ್ಲಾ? ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನಾನಿದ್ದೀನಿ ಅಲ್ವಾ, ನಾನು ಅವಳು ನೋಡ್ಕೋತೀನಿ. ಥ್ಯಾಂಕ್ಸ್. ನಿಮ್ಮ ಹೆಸರು? ನನ್ನ ಹೆಸರು ಬೃಂದ. ಯಾವ ಊರು ನಿಮ್ಮದು? ನಾವು ಆಂಧ್ರದವರು. ಆಂಧ್ರದವರಾ? ಆಂಧ್ರದವರಾಗಿ ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀರಾ? ನನ್ನ ಅಪ್ಪ ಅಮ್ಮನವರು ಇದ್ದೇ ಬ್ಯಾಂಗ್ಳೂರು, ಹಾಗಾಗಿ ನಾವು ಕನ್ನಡದಲ್ಲೇ ಮಾತಾಡೋದು. ಆಂಧ್ರದಲ್ಲೂ ಕನ್ನಡದವರಿದ್ದಾರೆ. ನಾನು MBA ಕಂಪ್ಲೀಟ್ ಮಾಡಿದ್ದೆ ಅಲ್ವಾ, ಆ ಕಾಲೇಜಿನ ಪ್ರಿನ್ಸಿಪಾಲ್ನಿಂದ ಹಿಡಿದು ಮ್ಯಾನೇಜ್ಮೆಂಟ್ ತನಕ ಎಲ್ಲರೂ ಕನ್ನಡದವರು ಇದ್ದಿದ್ದು. 50% ಸ್ಟೂಡೆಂಟ್ಗಳು ಕೂಡ ಕನ್ನಡದವರೇ ಇದ್ದರು, ಹಾಗಾಗಿ ನಾನು ಕನ್ನಡ ತುಂಬಾ ಚೆನ್ನಾಗಿ ಬರುತ್ತೆ. ಹೌದಾ? ಕೇಳಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಇಲ್ಲೇ ಹುಟ್ಟಿ ಬೆಳೆದ ಕೆಲವರು ಇದ್ದಾರೆ, ಅವ್ರಿಗೆ ಕನ್ನಡದಲ್ಲಿ ಮಾತಾಡಿದ್ರೆ ಶೇಮ್ ಆಗುತ್ತೆ ಅಂತೆ. ಮಾತಾಡ್ಸೋಕ್ಕೆ ಹೋದರೆ ಕನ್ನಡ ಬರಲ್ಲ ಅಂತಾರೆ. ಅಂಥವ್ರ ಮತ್ತೆ ನೀವು ಆಂಧ್ರದಲ್ಲಿ ಹುಟ್ಟಿ ಬೆಳೆದರೂ ಕೂಡ ಕನ್ನಡ ಎಷ್ಟು ಚೆನ್ನಾಗಿ ಮಾತಾಡ್ತೀರಾ? ನಿಮ್ಮಂಥವರಿಂದಲೇ ಕನ್ನಡಕ್ಕೆ ಇನ್ನೂ ಬೆಲೆ ಇರೋದು. ನಮ್ಮ ಮಾತೃಭಾಷೆ ನಾವು ಮರೆಯೋಕ್ಕಾಗುತ್ತಾ? ಅದು ನಿಜಾನೇ. ಮಾತು ಆಮೇಲೆ ಆಡೋಣ, ಈಗ ಟಿಫನ್ ಮಾಡ್ಕೊಂಡು ಬರೋಣ, ಇಲ್ಲಾಂದರೆ ಅದು ಕೂಡ ಸಿಗಲ್ಲ. 10 ಗಂಟೆ ಒಳಗೆ ಟಿಫನ್ ಮಾಡೋಕ್ಕೆ ಹೋಗಬೇಕು, ಇಲ್ಲಾಂದರೆ ಅದು ಕೂಡ ಸಿಗಲ್ಲ. ಇವತ್ತು ನೀವು ಹೊಸದಾಗಿ ಜಾಯ್ನ್ ಆಗಿದ್ದೀರ, ಅದಕ್ಕೋಸ್ಕರ ಟಿಫನ್ ಸಿಗುತ್ತೆ. ನಾನು ಆಲ್ರೆಡಿ ಸಂಗೀತಾ ಆಂಟಿಗೆ ಹೇಳಿದ್ದೀನಿ ಇವತ್ತು ಬರಬೇಕಾದ್ರೆ ಲೇಟ್ ಆಗುತ್ತೆ ಅಂತ, ಅದಕ್ಕೆ ನನಗೂ ಕೂಡ ಟಿಫನ್ ಸಿಗುತ್ತೆ. ಬನ್ನಿ ಹೋಗೋಣ. ಈ ಸಂಗೀತಾ ಆಂಟಿ ಯಾರು? ಅವರು ಈ ಪೀಚಿ ಓನರ್. ಅದೇ ನಿಮ್ಮ ಜೊತೆ ಮಾತಾಡಿದ್ರಲ್ವಾ ಅವರೇ. ಅವರ? ನಾನು ಬೇರೆ ಯಾರೋ ಅಂದ್ಕೊಂಡೆ ಅಂತ ಹೇಳುತ್ತಾ ಅವರಿಬ್ಬರು ಟಿಫನ್ ಮಾಡಲು ಹೋದರು. ಟಿಫನ್ ಮಾಡಿ ಆದ ಮೇಲೆ ತಮ್ಮ ರೂಮಿಗೆ ಬಂದ ಅವರಿಬ್ಬರು ಮತ್ತೆ ಮಾತಿಗಿಳಿದರು. ಬೃಂದ, ನೀವು ಸ್ಟಡೀಸ್ ಮಾಡ್ತಾ ಇದ್ದೀರಾ ಅಥವಾ ಕೆಲಸಕ್ಕೆ ಹೋಗ್ತಾ ಇದ್ದೀರಾ?
ನಂದು ಸ್ಟಡೀಸ್ ಎಲ್ಲ ಕಂಪ್ಲೀಟ್ ಆಗಿದೆ, ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ಸಿಮ್ರನ್ ಕೆಲಸ ಮಾಡ್ತಾ ಇದ್ದಾಳೆ ಅಲ್ವಾ, ಅದೇ ಆಫೀಸಲ್ಲಿ ನಾನು ಕೆಲಸ ಮಾಡೋದು. ಆಫೀಸ್ನಲ್ಲೂ ಅಷ್ಟೇ ತುಂಬಾ ಸುಖ ತೋರಿಸ್ತಾಳೆ. ಅದು ಯಾವುದೋ ಒಬ್ಳು ಕಂಪ್ನಿಯ ಬಾವಿ ಸೊಸೆ ಅಂತೆ, ಅವಳ ಜೊತೆ ಸೇರ್ಕೊಂಡು ತುಂಬಾ ಎಗರಾಡ್ತಾಳೆ. ನಾನಂತ ಅವ್ರಿಗೆ ಕ್ಯಾರೆ ಮಾಡಲ್ಲ. ಕೆಲವೊಬ್ರಿಗೆ ದುಡ್ಡಿದೆ ಅನ್ನೋ ಅಹಂಕಾರ, ಅಂಥವ್ರಿಗೆ ಏನೂ ಮಾಡೋಕ್ಕಾಗಲ್ಲ. ಇನ್ಮೇಲೆ ನಾವಿಬ್ಬರು ಫ್ರೆಂಡ್ಶಿಪ್ಪಲ್ಲಿ ಅವರು ಇವರು ಅನ್ನೋ ಮಾತೇ ಇಲ್ಲ. ಇನ್ಮೇಲೆ ಅವರು ಇವರು ಅನ್ಬೇಡಿ, ಓಕೆ ಫ್ರೆಂಡ್ಸ್ ಅಂತ ಹೇಳಿ ಇಬ್ಬರು ಕೈ ಕುಲುಕಿದರು. ನೀವು ಸಾರಿ, ನೀನಿಲ್ಲಿ ಕೆಲಸಕ್ಕೆ ಸೇರ್ಕೊಳ್ಕೆ ಬಂದಿದೆಯಾ? ಹೌದು, ನಾನು ನನ್ನ ಅಣ್ಣ, ನನ್ನ ಕಾಲೇಜ್ ಮೇಟ್ಸ್ ಇಬ್ಬರು, ಆಮೇಲೆ ನಮ್ಮ ಮನೆ ಹತ್ತಿರದವನೊಬ್ಬನಿದ್ದಾನೆ. ನಾವೆಲ್ಲರೂ ಒಂದೇ ಕಂಪ್ನಿಯಲ್ಲಿ ಕೆಲಸಕ್ಕೆ ಸೇರಿರೋದು. ಓ ಗುಡ್, ಇಂಥ ಸೌಭಾಗ್ಯ ಯಾರಿಗೆ ಸಿಗುತ್ತೆ? ಎಲ್ಲರೂ ಒಂದೇ ಆಫೀಸಲ್ಲಿ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಅವರಿಬ್ಬರು ಮಾತನಾಡುತ್ತಿರುವಾಗ ಅಗಸ್ತ್ಯನ ಕಾಲ್ ಬಂದಿದ್ದನ್ನು ನೋಡಿದವಳು ಕಾಲ್ ರಿಸೀವ್ ಮಾಡಿ ಮಾತನಾಡತೊಡಗಿದಳು. ಹಲೋ, ಏನೇ ಮಾಡ್ತಾ ಇದೆಯಾ? ಟಿಫನ್ ಆಯಿತಾ? ಅಲ್ಲಿ ನಿನಗೆ ಯಾರೂ ತೊಂದರೆ ಕೊಡ್ತಾ ಇಲ್ಲ ತಾನೆ? ನಂದು ಟಿಫನ್ ಆಯಿತು, ನಿಮ್ದೆಲ್ಲರದ್ದು ಆಯಿತಾ? ನಮ್ದೆಲ್ಲರದ್ದು ಆಯಿತು. ಅಲ್ಲಿ ನಿನಗೇನು ಸಮಸ್ಯೆ ಇಲ್ಲ ತಾನೆ ಅಂತ ಮತ್ತೆ ಅವನು ಕೇಳಿದನು. ಆಗ ಅವಳು ವಿಧಿ ಇಲ್ಲದೆ ನಡೆದ ವಿಷಯವನ್ನೆಲ್ಲ ಅವನಿಗೆ ತಿಳಿಸಿದಳು. ವಿಷಯ ಕೇಳಿದ ಕೋಪಗೊಂಡ ಅವನು, ಎಲ್ಲಿ ಹೋದ್ರೂ ಈ ನೇಹಾಳಂತವ್ರು ಎಲ್ಲ ಕಡೆನೂ ಇರ್ತಾರೆ. ನೀನು ಜಾಸ್ತಿ ತಲೆ ಕೆಡಿಸ್ಕೋಬೇಡ, ನಾವೆಲ್ಲ ನಿನ್ನ ಜೊತೆ ಇರ್ತೀವಿ. ಮತ್ತೇನಾದರೂ ಅವಳು ನಿನಗೆ ತೊಂದರೆ ಕೊಟ್ಟರೆ ಹೇಳೋ, ಅಂಕಲ್ಗೆ ಹೇಳೋಣ. ಬೇಡ ಕಣ, ಓನರ್ ಅಂಟಿದ್ದಾರಲ್ವಾ, ಅವ್ರು ನನಗೇನು ತೊಂದರೆ ಆಗದಂಗೆ ನೋಡ್ಕೊಳ್ತಾರೆ. ನನಗಿಲ್ಲಿ ಒಬ್ಳು ಹೊಸ ಫ್ರೆಂಡ್ ಸಿಕ್ಕಿದ್ದಾಳೆ, ಅವಳು ಕೂಡ ನನಗೆ ಸಪೋರ್ಟ್ ಮಾಡ್ತಾಳೆ. ಅಷ್ಟು ಬೇಗ ನಿನ್ನ ಫ್ರೆಂಡ್ ಆದ್ರ? ಯಾರನ್ನ ಅಷ್ಟು ಈಸಿಯಾಗಿ ನಂಬೇಡ ಕಣೆ. ಅವಳು ಕೂಡ ಹುಡುಗಿ ಥರ ಇದ್ರೆ ಏನು ಮಾಡ್ತೀಯ? ಇಲ್ಲ ಕಣೋ, ಅವಳು ಒಳ್ಳೆಯವಳು. ಅವಳಿಗೆ ಸಿಮ್ರನ್ ನನ್ನ ಕಂಡ್ರನೇ ಆಗಲ್ಲ. ಈ ಸಿಮ್ರನ್ ಯಾರು? ಅದೇ ಕಣೋ, ನನಗೆ ಬುಲ್ಲಿ ಮಾಡಿದ್ಲಲ್ವಾ ಅವಳು. ಇಬ್ಬರು ಒಂದೇ ಕಂಪ್ನಿಯಲ್ಲಿ ಕೆಲಸ ಮಾಡೋದಂತೆ, ಇಬ್ಬರು ಡೆಡ್ ಆಫೀಸಿಸ್ಟ್. ಅವರಿಬ್ಬರು ಹೇಗಾದ್ರೂ ಇರಲಿ, ನೀನು ಮಾತ್ರ ಹುಷಾರಾಗಿರು. ಈಗ ನೀನು ರೆಸ್ಟ್ ಮಾಡು, ಸಾಯಂಕಾಲ ಮೀಟ್ ಆಗೋಣ. ಆಯ್ತು ಕಣೋ ಅಂತ ಹೇಳಿ ಅವಳು ಬೃಂದಾಳ ಹತ್ತಿರ ಬಂದಳು. ಯಾರು ಕಾಲ್ ಮಾಡಿರೋದು? ಅಮ್ಮನಾ? ಇಲ್ಲ, ಅಣ್ಣ ಕಾಲ್ ಮಾಡಿರೋದು. ಅಪ್ಪ ಅಮ್ಮ ಮತ್ತು ಅಜ್ಜಿಗೆ ಆಗಲೇ ಕಾಲ್ ಮಾಡಿದ್ದೆ. ಅವನು ಯಾರನ್ನು ನಂಬೇಡ, ಹುಷಾರಾಗಿರ ಅಂತ ಹೇಳ್ದ. ನಿನ್ನನ್ನು ಕೂಡ ನಂಬೇಡ ಅಂತ ಹೇಳಿದ. ಹೌದಾ? ನಿನ್ನ ಅಣ್ಣ ಹಾಗಂದ್ರ? ಅವ್ರಿಗೆ ಹೇಳಬೇಕಿತ್ತು ನಾನು ಅಂತವಳಲ್ಲ ಅಂತ. ಹೇಳಿದೆ, ಆದರೆ ಕೂಡ ಯಾರನ್ನು ನಂಬೇಡ ಅಂತ ಹೇಳಿದ. ನೀವು ಬೇಜಾರು ಮಾಡ್ಕೋಬೇಡಿ, ಅವನು ಹಾಗೇನೆ, ಯಾರನ್ನು ಅಷ್ಟು ಸುಲಭವಾಗಿ ನಂಬಲ್ಲ. ಒಂದ್ಸಲ ನಂಬಿಟ್ಟು ಮೋಸ ಹೋಗಿದ್ದ, ಹಾಗಾಗಿ ಈಗ ಯಾರನ್ನು ಕೂಡ ಅಷ್ಟು ಸುಲಭವಾಗಿ ನಂಬಲ್ಲ. ನಂಬಿಕೆ ಅನ್ನೋದು ಹಾಗೇನೆ ಅಲ್ವಾ, ಒಂದ್ಸಲ ಯಾರ ಮೇಲಾದರೂ ಹೋಯ್ತು ಅಂದರೆ ಮತ್ತೆ ಯಾರನ್ನು ನಂಬೋ ಪರಿಸ್ಥಿತಿಯಲ್ಲಿ ಇರಲ್ಲ. ನಿನ್ನ ಅಣ್ಣನಿಗೆ ತುಂಬ ನಂಬಿಕೆ ದ್ರೋಹ ಆಗಿದೆ ಅನಿಸುತ್ತೆ, ಅದಕ್ಕೆ ಈ ರೀತಿ ಹೇಳ್ತಾ ಇದ್ದಾರೆ. ಹೋಗ್ಲಿ ಬಿಡು, ಅವ್ರು ಆ ಥರ ಹೇಳಿದ್ರು ಅಂತ ನನಗೇನು ಬೇಜಾರಿಲ್ಲ. ಜರ್ನಿ ಮಾಡಿ ಟಯರ್ಡ್ ಆಗಿದ್ದೀನಿ, ನಾನು ಸ್ವಲ್ಪ ಹೊತ್ತು ಮಲ್ಕೋಬೇಕು. ನೀನು ಕೂಡ ಜರ್ನಿ ಮಾಡಿ ಟಯರ್ಡ್ ಆಗಿರ್ಬೇಕಲ್ವಾ, ನೀನು ಕೂಡ ಸ್ವಲ್ಪ ಹೊತ್ತು ಮಲ್ಕೋ. ಅಗಸ್ತ್ಯ ಕೂಡ ಅದನ್ನೇ ಹೇಳಿದ್ರು, ರೆಸ್ಟ್ ಮಾಡು ಅಂತ. ನಾನು ಕೂಡ ಸ್ವಲ್ಪ ಹೊತ್ತು ಮಲ್ಕೋತೀನಿ ಅಂತ ಹೇಳಿ ಅವರಿಬ್ಬರು ಮಲಗಿಕೊಂಡರು. ಅಗಸ್ತ್ಯ, ಹೆಸರು ಚೆನ್ನಾಗೇ ಇದೆ, ತಂಗಿ ಅಂದರೆ ಎಷ್ಟು ಕಾಳಜಿ. ನನಗೆ ಯಾರು ಕಾಳಜಿ ಮಾಡುವವರೇ ಇಲ್ಲ. ಹೆಸರಿಗೆ ಮಾಮ್ ಡ್ಯಾಡ್ ಇದ್ದಾರೆ, ಅವ್ರಿಗೆ ಬರೀ ಬಿಸ್ನೆಸ್ ಅತ್ತೆ ಚಿಂತೆ. ನನ್ನ ಬಗ್ಗೆ ಸ್ವಲ್ಪನೂ ಕಾಳಜಿ ಇಲ್ಲ. ಯಾವಾಗಲೂ ದುಡ್ಡು ಅಂತ ದುಡ್ಡಿನ ಹಿಂದೆನೇ ಓಡ್ತಾರೆ. ಅಷ್ಟೊಂದು ಆಸ್ತಿ ಅಂತಸ್ತು ಇದ್ದರೂ ಮನೆಯಲ್ಲಿ ಇರೋಕ್ಕೆ ಒಂಚೂರು ಇಷ್ಟ ಇಲ್ಲ. ಪಿ ಜಿಯಲ್ಲಿದ್ದರೆ ಸ್ವಲ್ಪ ನೆಮ್ಮದಿ ಎದುರು ಸಿಗುತ್ತೆ. ಇಲ್ಲಿ ಅಟ್ಲೀಸ್ಟ್ ಭಾವನೆಗಳಿರೋ ಮನುಷ್ಯರಾದರೂ ಇರ್ತಾರೆ. ಆದರೆ ಆ ಮನೆಯಲ್ಲಿ ಎಲ್ಲರೂ ಇದ್ದರೂ ಅನಾಥಳು ಅನ್ನೋ ಭಾವನೆ. ಡ್ಯಾಡ್ಗೆ ಬಿಸ್ನೆಸ್ಸಲ್ಲಿ ಪುರ್ಸೊತ್ತು ಸಿಗಲ್ಲ, ಮಮ್ಗೆ ಕಿಟ್ಟಿ ಪಾರ್ಟಿ ಅಂತ ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಟೈಮೇ ಸಿಗಲ್ಲ. ಏನು ಮಾಡೋದು? ಪ್ರೀತಿ ಬೇಕು ಅಂತ ಒದ್ದಾಡ್ತಾ ಇದ್ದೀನಿ. ಯಾರಾದರೂ ನನ್ನನ್ನು ಕಾಳಜಿ ಮಾಡಬೇಕು, ನನ್ನ ಬೇಕು ಬೇಡಗಳಿಗೆ ಸ್ಪಂದಿಸಬೇಕು ಅನ್ನೋ ಆಸೆ ನನಗೆ. ನನ್ನ ಆಸೆ ಈ ಜನ್ಮದಲ್ಲಿ ನೆರವೇರ್ತೋ ಇಲ್ವೋ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ನಿದ್ರೆಗೆ ಜಾರಿದಳು. ಇತ್ತ ಬಾಯ್ಸ್ ಪಿಜಿಯಲ್ಲಿದ್ದ ಅಗಸ್ತ್ಯ, ಗಗನ್, ಸನ್ನಿ ಮತ್ತು ಅರ್ಜುನ್ಗೆ ಯಾವುದೇ ಸಮಸ್ಯೆ ಆಗಲಿಲ್ಲ. ಅವರೆಲ್ಲರೂ ಫ್ರೆಶ್ ಆಗಿ ನಂತರ ರೆಸ್ಟ್ ಮಾಡತೊಡಗಿದರು.
ಸಾಯಂಕಾಲದ ಹೊತ್ತು ಎಲ್ಲರೂ ಒಂದು ಕಡೆ ಮೀಟ್ ಆಗಲು ಬಯಸಿದರು. ಆದ್ಯ ರೆಡಿಯಾಗಿ ಬೃಂದಾಳಿಗೆ ಹೋಗಿ ಬರುವುದಾಗಿ ತಿಳಿಸಿದಳು. ಬೃಂದಾ, ನಾನು ಪಕ್ಕದ ಪಿ.ಜಿ ಹತ್ರ ಹೋಗಿ ಅಣ್ಣನ ಮೀಟ್ ಆಗಿ ಬರ್ತೀನಿ. ಇರು, ನಾನು ಬಂದೆ, ನಂಗೆ ಸ್ವಲ್ಪ ಹೊರಗಡೆ ಹೋಗೋಕ್ಕಿದೆ, ಅಲ್ಲಿ ತನಕ ನಿನ್ನ ಜೊತೆ ಬಂದು ಆಮೇಲೆ ಹೋಗ್ತೀನಿ ಅಂತ ಹೇಳಿದವಳು ಆದ್ಯಾಳ ಜೊತೆ ಹೊರಟಳು. ನಿನಗೆ ಅಣ್ಣ ಅಂದರೆ ತುಂಬ ಇಷ್ಟನಾ? ಹಾಂ, ನಾವಿಬ್ಬರು ಟ್ವಿನ್ಸ್, ಆದರೆ ನೋಡೋಕ್ಕೆ ಒಂದೇ ಥರ ಇಲ್ಲ. ಅವನು ಮೊದಲು ಹುಟ್ಟಿದ್ದು, ಸ್ವಲ್ಪ ಹೊತ್ತಿನ ನಂತರ ನಾನು ಹುಟ್ಟಿದಂತೆ. ನಾನು ಅವನನ್ನು ಅಣ್ಣ ಅಂತ ಕರೆಯಲ್ಲ, ಅಗು ಅಂತ ಕರೆಯೋದು. ನನಗೆ ಅವನಂದ್ರೆ ಇಷ್ಟ, ಅವನಿಗೂ ನಾನಂದ್ರೆ ಇಷ್ಟ. ನನಗೇನಾದರೂ ಆದರೆ ಅವ್ನು ಸಹಿಸ್ಕೊಳ್ಳಲ್ಲ. ಸೋ ಸ್ವೀಟ್ ಆಫ್ ಯು. ನೀನು ಎಷ್ಟು ಲಕ್ಕಿ, ನಿನ್ನ ಥರ ಅದೃಷ್ಟ ಎಲ್ಲರಿಗೂ ಸಿಗಬೇಕು. ನಿನಗೆ ಅಣ್ಣ ತಂಗಿ ತಮ್ಮ ಯಾರೂ ಇಲ್ವಾ? ಇಲ್ಲ, ನಾನು ಒಬ್ಬಳೇ. ಮಾಮ್, ಡ್ಯಾಡ್ ಮತ್ತು ಅಜ್ಜಿ ಊರಲ್ಲಿದ್ದಾರೆ. ಯಾರೂ ಇಲ್ಲ ಅಂತ ಅನ್ಕೋಬೇಡ, ಇನ್ಮೇಲೆ ನಿನಗೆ ನಾನಿದ್ದೀನಿ. ಓಕೆ, ಅಣ್ಣ ಕಾಲ್ ಮಾಡ್ತಾ ಇದ್ದಾನೆ, ಮೋಸ್ಟ್ಲಿ ಇಲ್ಲೇ ಎಲ್ಲಾದರೂ ಇರಬೇಕು. ನೀನು ಅಣ್ಣ ಬರೋ ತನಕ ಇರಬೇಕಾ? ಬೇಡ, ನೀನು ಹೋಗು ಅಂತ ಹೇಳಿದಾಗ ಬೃಂದ ಅಲ್ಲಿಂದ ಹೊರಟಳು. ಅಗಸ್ತ್ಯ ಆದ್ಯಾಳ ಹತ್ತಿರ ಬಂದು ಅವಳ ಜೊತೆ ಮಾತನಾಡತೊಡಗಿದನು. ಮುಂದೆ ಹೋಗುತ್ತಿದ್ದ ಬೃಂದ ಒಮ್ಮೆ ಹಿಂತಿರುಗಿ ನೋಡಿದಳು. ಅಗಸ್ತ್ಯನ ಬೆನ್ನು ಮಾತ್ರ ಅವಳಿಗೆ ಕಾಣಿಸಿತು. ಮೋಸ್ಟ್ಲಿ ಇವನೇ ಇವಳ ಅಣ್ಣ ಇರಬೇಕು. ಅದೇ ಎಷ್ಟು ಲಕ್ಕಿ ಇದ್ದಾಳೆ. ಪ್ರೀತಿಸೋ ಜನಗಳು ಅವಳು ಸುತ್ತನೇ ಇದ್ದಾರೆ ಅಂತ ಅವಳು ಅಂದುಕೊಳ್ಳುತ್ತಿರಬೇಕಾದರೆ ಮಿಕ್ಕಿದವರೆಲ್ಲ ಆದ್ಯಾಳ ಹತ್ತಿರ ಬಂದರು. ಇದನ್ನು ನೋಡಿ ಬಾವುಗಳಾದ ಬೃಂದ, ಇಲ್ಲಿ ನನಗೆ ನನ್ನವರಂತ ಯಾರೂ ಇಲ್ಲ. ಮಾಮ್ ಡ್ಯಾಡ್ಗೆ ನನ್ನ ಬಗ್ಗೆ ಕಾಳಜಿನೇ ಇಲ್ಲ. ಅಜ್ಜಿ ಒಬ್ಬರು ನನ್ನ ಬಗ್ಗೆ ಚಿಂತಿಸ್ತಾರೆ. ಅವ್ರು ಇರೋದಕ್ಕೆ ನಾನು ಇನ್ನೂ ಬದುಕಿದ್ದೀನಿ. ಇಲ್ಲಾಂದಿದ್ರೆ ಯಾವತ್ತೋ ಸತ್ತು ಹೋಗ್ಬಿಡ್ತಾ ಇದ್ದೆ. ಅಜ್ಜಿ ನೋಡೋಕ್ಕೆ ಅವಾಗಾಗ ಊರಿಗೆ ಹೋಗಿ ಖುಷಿ ಪಡ್ತೀನಿ. ಇಲ್ಲಾಂದಿದ್ರೆ ಖುಷಿ ಅನ್ನೋದು ನನ್ನ ಲೈಫಲ್ಲಿ ಇರ್ತಾನೆ ಇರಲಿಲ್ಲ. ಆದ್ಯ, ನೀನು ತುಂಬ ಲಕ್ಕಿ ಅಂತ ಅಂದುಕೊಳ್ಳುತ್ತಾ ಮುಂದೆ ಸಾಗಿದಳು. ಕತೆ ಮುಂದುವರಿಯಿತು. ಬೃಂದ ಯಾರು ಹಾಗೂ ಅವಳು ಕೆಲಸ ಮಾಡುತ್ತಿರೋ ಕಂಪನಿ ಯಾವುದು ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.